ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಗರದಲ್ಲಿ ಪ್ರಚಾರ ಸಭೆ ನಡೆಸಿದ್ದಾರೆ. ಆರ್ಯವೈಶ್ಯ ಸಮೂಹ ಸಂಸ್ಥೆಗಳ ಸಭೆಯಲ್ಲಿ ಭಾಗವಹಿಸಿದ್ದು ಬಿಜೆಪಿ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ ಹಾಗೂ ದಕ್ಷಿಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕೆಂದು ಕರೆ ನೀಡಿದ್ದಾರೆ. ನೂರಾರು ಆರ್ಯವೈಶ್ಯ ಸಮಾಜದ ಜನರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದು, ಸಭೆಯಲ್ಲಿ ಮಾತನಾಡಿದ ಯಡಿಯೂರಪ್ಪ ಅವರು ಜಾತಿ ಲೆಕ್ಕಾಚಾರದ ಮೇಲೆ ಬಿಜೆಪಿ ಮತ ಹಾಕ್ತಾ ಇದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ದು, ಸಭೆ ಮುಗಿದ ನಂತರ ಮಾಜಿ ಮುಖ್ಯಮಂತ್ರಿಗಳು ನಗರದ ಬಸವರಾಜ ಪೇಟೆಯಲ್ಲಿ ಪ್ರಚಾರ ನಡೆಸಿದ್ದಾರೆ. ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ದು, ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿಗೆ ಶ್ರಮಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇದೇ ವೇಳೆ ದಾವಣಗೆರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದಾಖಲೆ ವೀರ ಸಿದ್ದರಾಮಯ್ಯ ಅವರಿಗೆ ಸುಳ್ಳು ಹೇಳುವ ಪರಿಸ್ಥಿತಿ ಬಂದಿದೆ ಎಂದು ಟೀಕಿಸಿದ್ದು, ಸಾಲದ ವಿಚಾರದಲ್ಲಿ ಸುಳ್ಳು ಹೇಳುವ ಅಗತ್ಯವಿರಲಿಲ್ಲ, ದಾಖಲೆಗಳನ್ನು ಬಹಿರಂಗಪಡಿಸಬೇಕಿತ್ತು ಎಂದು ತಿಳಿಸಿದ್ದಾರೆ. ಯಾರ ಆಡಳಿತದಲ್ಲಿ ಎಷ್ಟು ಸಾಲವಿತ್ತು ಎಂಬುದನ್ನು ಬಹಿರಂಗಪಡಿಸಲು ಸವಾಲು ಹಾಕಿದ ಬೊಮ್ಮಾಯಿ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳುವುದರಲ್ಲಿ ದಾಖಲೆ ಬರೆಯುತ್ತಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಬಹಿರಂಗ ಮಾಡಲಿ. ಸಾಮಾನ್ಯ ಕಾರ್ಯಕರ್ತ ಆದಂತ ಶ್ರೀನಿವಾಸನ ಮುಂದಿನ ಎಂಎಲ್ಎ ಮಾಡ್ತಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಆ ನಿಟ್ಟಿನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ನಾವು ಓದ್ತಾ ಇದ್ವಿ. ಇದು ಸಾಕಷ್ಟು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರು, ಹಿರಿಯರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ನಮಗೆ ಮತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಾವು ನಿಮ್ಮ ಬೆಂಬಲವಾಗಿ ನಿಂತಿದ್ದೀವಿ, ಆತನನ್ನ ಗೆಲ್ಲಿಸಿ ನಾವು ವಿಧಾನಸೌಧಕ್ಕೆ ಕಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ಸಮಾಜದ ಋಣವನ್ನ ನಾವು ಎಲ್ಲಿಗೂ ಹೋದ್ರೆ ರಜಾನ ಇದು ಮಾಡದೆ ನಾವು ಬೇರೆಯವರಿಗೂ ಹೇಳಿ ಈ ಪಕ್ಷಕ್ಕೆ ವೋಟ್ ಹಾಕಿ ನಾವು ಗೆಲ್ಲಿಸುವಂತದನ್ನ ಆಗಬೇಕು ಅಂತ ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊಂತ ನನ್ನ ಮಾತಿಗೆ ವಿರಾಮ ನೀಡ್ತೀವಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇವತ್ತು ಮರು ಚುನಾವಣೆ ನಡೀತಾ ಇದೆ. ಅಭ್ಯರ್ಥಿ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಗುರುಗಳನ್ನ ಇಟ್ಕೊಂಡು ಅಗ್ನಿ ಪ್ರವೇಶ ಮಾಡಿದಂತ ಮಹಾಪುರುಷೆ ಮುಖ್ಯಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ಹಿರಿಯರು, ಹಾವೇರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ ಅವರೇ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಕೇಂದ್ರದ ಮಾಜಿ ಸಚಿವರು, ಸ್ಮಾರ್ಟ್ ಸಿಟಿಯ ರೂವಾರಿಗಳು ಹಾಗೂ ನನ್ನ ಮಾರ್ಗದರ್ಶಕರು ಆಗಿರುವಂತ ಯುವ ನಾಯಕರು, ಯುವ ಕನ್ನಡದಂತ ಬಿ.ಜೆ. ಅಜಯ್ ಕುಮಾರ್ ಕೂಡ 2 ನಿಮಿಷ ಮಾತಾಡ್ತಂತ ಕೇಳ್ಬಂದಿವಿ. ನೀವು ದೈವ ಭಕ್ತರಾಗಿರ್ತಕ್ಕಂಥದ್ದು, ದಾನ ಧರ್ಮವನ್ನ ಅತಿ ಹೆಚ್ಚು ಮಾಡತಕ್ಕಂಥ ಒಂದು ವ್ಯಕ್ತಿತ್ವ. ನಿಮ್ಮ ಆರಾಧ್ಯ ದೇವತೆ ಮಂಡಳಿಗಳನ್ನ ಮಾಡಿರ್ತಕ್ಕಂಥದ್ದು, ಸಾವಿರಾರು ಕೋಟಿ ಅನುದಾನವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಹೇಳಬೇಕಾಗುತ್ತೆ. ಆ ರೀತಿಯ ಜನಪರವಾದಂತ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಬಸವರಾಜ ಯುವರಾಧ್ಯಕ್ಷರು, ಒಬಿಸಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದಲ್ಲಿ ಶಿವಕುಮಾರ್ ಅವರೇ, ಮಾಜಿ ಮಹಾಪೌರರಾಗಿರ್ತಕ್ಕಂಥ ಎಸ್.ಟಿ. ಪಕ್ಷದ ಯುವ ನಾಯಕರಾದಂತ ಅರುಣಕುಮಾರ್ ಅವರು, ನಾವು ಹೇಗೆ ಬಿಜೆಪಿಗೆ ಮತ ನೀಡಬೇಕಂತ ಹೇಳಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಅವರೇ ಮತ್ತು ಇನ್ನೊಬ್ರು ಎಂ.ಎಲ್.ಸಿ ಆಗಿರ್ತಕ್ಕಂಥ ಭಾರತೀಯ ಶೆಟ್ಟಿ ಅವರೇ ಮತ್ತು ದಾವಣಗೆರೆ ದಕ್ಷಿಣ ಇರತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ಹಿರಿಯರೇ ಮತ್ತು ಈ ರೀತಿ ಜನಗಳಿಗೆ ಇವತ್ತು ಆರ್ಯವೈಶ್ಯ ಸಮಾಜ ಯಾವುದರಲ್ಲಿ ಹಿಂದೆ ಬಿದ್ದಿಲ್ಲ. ಎಲ್ಲರಲ್ಲೂ ಸಿಕ್ಕ ವ್ಯಾಪಾರದಿಂದ ಹಿಡಿದು, ವಿದ್ಯೆಯಿಂದ ಹಿಡಿದು ಇವತ್ತು ಏನು ದಾನಗಳು ಇದಾವೆ, ದಾವಣಗೆರೆ ಎಲ್ಲಿ ಹೋದ್ರು ಸಿಕ್ಕ ದಾನಗಳ ನಗರ ಇವರು ಮಾಡಿದಂತ ಪುಣ್ಯಾತ್ಮ ಯಾರಿದ್ರೆ ಆರ್ಯವೈಶ್ಯ ಸಮಾಜ ಅಂತಕ್ಕಂಥದ್ದು ನಾವು ಯಾರು ಬೇಕಾಗಿಲ್ಲ. ಇಂಥ ಸಮಾಜ ಇವತ್ತು ಏನಾದರೂ ಧರ್ಮ ಉಳಿಸ್ಬೇಕಾದ್ರೆ ಅದು ನಿಮ್ಮ ಕೈಯಲ್ಲಿದೆ. ಹೇಳಿದ್ರು ನಮ್ಮ ಅಜಯವರು, ನಿಮ್ಮಲ್ಲಿ ಸಾವಿರಾರು ಜನ ಬರ್ತಾರೆ ವ್ಯಾಪಾರ, ಅವ್ರಿಗೆ ಒಂದು ಮಾತನ್ನು ನೀವು ಹೇಳಿದ್ರೆ ನಿಮ್ಮ ಮಾತು ಯಾವ ಸತ್ತ ತಟ್ಟಾಕಲ್ಲ ಅಂತ ಒಂದು ಸಮಾಜ ನಿಮ್ಮ ಕೈಯಲ್ಲಿ ಇರ್ತಾ ಇದೆ.
ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಬಂದಂತ ನಿಮ್ಮ ವರ್ತಕರಿಗೆ ಬಂದು ಕಿವಿ ಮಾತನ್ನು ಹೇಳಿದ್ರೆ ಅದು ಮೂರು ಲಾಭ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬಡ ಕುಟುಂಬದಲ್ಲಿ ಅವ್ರ ತಂದೆ ಅಮಲಿ ಮಾಡ್ತಾರೆ ದಾಸರಿಯಪ್ಪರು ಅಂತವರ ಒಬ್ಬ ಮಗನಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ರು. ನಾವೆಲ್ಲರೂ ಸಹಿತ ಬಡವ್ರ ಮಕ್ಕಳೇ. ನಾನು 4 ಬಾರಿ ಚುನಾವಣೆ ಸೋತಿಲ್ಲ, ಅದು ಶಾಂತಿ ಫ್ಯಾಮಿಲಿ ಇರುತ್ತಾನೆ. ಇವೆಲ್ಲ ಬಹಳ ಆಶೀರ್ವಾದ ಮಾಡಿದ್ರೆ ಕೆಲವೇ ಮತಗಳ ಅಂತದಿಂದ ಸೋತಿದೆ. ಒಂದು ಪ್ರಾರ್ಥನೆ, 9ನೇ ತಾರೀಕು 2ನೇ ಹೆಸರಿರುವಂತಹ ಶ್ರೀನಿವಾಸ್ ಅವರಿಗೆ